ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಯಾವ ಶಾಸಕರು ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅನ್ನುವಂತಹ ಮಾತನ್ನ ಹೇಳೋದರ ಜೊತೆಗೆ ಸೋಮಶೇಖರ್ ಅವರ ನಡೆ ಈ ಹಿಂದೆ ನಮ್ಮ ಮೈತ್ರಿ ಸರ್ಕಾರವನ್ನ ಬೀಳಿಸಿದ ಯಾರು ಮತ್ತು ಯಾಕೆ ಅನ್ನುವಂತಹ ವಿಚಾರವೂ ಕೂಡ ಇವರ ಅಡ್ಡ ಮತದಾನದ ಮೂಲಕ ಗೊತ್ತಾಗಿದೆ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಇವತ್ತಿನ ಅಡ್ಡ ಮತದಾನದಿಂದ ಕುಮಾರಸ್ವಾಮಿ ಅವರು ಅಕ್ಷರಶಃ ಬೇಸರಗೊಂಡಿದ್ದಾರೆ. ಬೇಸರದ ನುಡಿಗಳನ್ನ ಈ ರೀತಿ ಅವರು ಹೊರಹಾಕಿದ್ದಾರೆ. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬೀಳಿಸಿದ ಯಾರು ಅಂತ ಈ ಅಡ್ಡ ಮತದಾನದ ಮೂಲಕ ಗೊತ್ತಾಗಿದೆ ಅನ್ನೋದನ್ನ ಹೇಳೋದರ ಜೊತೆಗೆ ಯಾವ ಶಾಸಕರು ಎಲ್ಲೆಲ್ಲಿ ಇದ್ದಾರೆ, ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವ್ರ ಕಥೆ ಏನು, ಇವರ ನಡೆ ಏನು, ಇವ್ರ ಮುಂದೆ ಲೆಕ್ಕಾಚಾರ ಏನು, ಎಲ್ಲವೂ ಕೂಡ ಗೊತ್ತಾಗಿದೆ ಅಂತ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದಿರುವಂಥದ್ದು 5ನೇ ಅಭ್ಯರ್ಥಿ ಹಾಕಿರುವಂಥದ್ದೆಲ್ಲ ಒಂದಷ್ಟು ರಣಾಂಗಣ ಸೃಷ್ಟಿಯಾಗಿತ್ತು. ಒಂದು ರೀತಿಯಲ್ಲಿ ಬೇರೆ ಬೇರೆ ಚರ್ಚೆ ಶುರುವಾಗಿತ್ತು. ಅಂತಿಮವಾಗಿ ಈಗ BJPಯಿಂದ 2 ಮತಗಳು ಕ್ರಾಸ್ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಮಾಜಿ CM ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನೀವು ಮೈತ್ರಿ ಅಭ್ಯರ್ಥಿ ಆಗಿರುವಂಥದ್ದು, ಈಗಿನ ಫಲಿತಾಂಶ ನೋಡೋದಾದರೆ ಹಿನ್ನಡೆ ಅಂತ ಅನ್ಬೋದಾ, ಏನಂತ ವಿಶ್ಲೇಷಣೆ ಮಾಡ್ಬೋದು? ಇದು ಹಿನ್ನಡೆ ಪ್ರಶ್ನೆ ಬರಲ್ಲ ಬರೆದಾರ. ಕಾರಣ, ನಾನು ಚುನಾವಣೆಗೆ ನಮ್ಮ ಪಕ್ಷದ ಅಭ್ಯರ್ಥಿಯ ನಾಮಪತ್ರವನ್ನು ಸಲ್ಲಿಸಿದಂಥ ದಿನವೇ ಹೇಳಿದ್ದೇನೆ. BJP ಮತ್ತು JDSನ ಪಕ್ಷದಿಂದ ಇವತ್ತು NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಿಲ್ಲಿಸ್ತಾ ಇದ್ದೇವೆ. JDSನ 19 ಮತಗಳಿದೆ. BJPಯಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಸರ್ಪ್ಲಸ್ ಮತಗಳೇನಿದೆ ಅದನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಪಡೆಯೋದ್ರ ಮುಖಾಂತರ ನಮ್ಮ ಮತಗಳು ನಷ್ಟ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಅಭ್ಯರ್ಥಿ ನಿಲ್ಲಿಸುತ್ತಾ ಇದ್ದೇವೆ ಅಂತಕ್ಕಂಥ ಹೇಳಿದ್ದೇನೆ. ಅದರ ಪ್ರಕಾರವೇ ನಾವೇನು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ನಿಲ್ಲಿಸಿದ್ದೇವೆ. ಇವತ್ತು ನನ್ನ ಅಭಿಪ್ರಾಯದಲ್ಲಿ 36-37 ಮತ JDS ಅಭ್ಯರ್ಥಿನೂ ಪಡೀತಾರೆ, ನನಗಿರ್ತಕ್ಕಂಥ ಮಾಹಿತಿ. ಇಲ್ಲಿ 2 BJPಯ ಶಾಸಕರೇನಿದ್ದಾರೆ ಅಡ್ಡ ಮತದಾನದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ನೀವು ಈಗಾಗಲೇ ತೋರಿಸ್ತಾ ಇದ್ದೀರಿ. ಇವತ್ತು ಆ 2 ಅಭ್ಯರ್ಥಿಗಳ ಬಗ್ಗೆ ನಾವು ಯಾರು ಏನು ಅವ್ರ ತೀರ್ಮಾನ ಆಶ್ಚರ್ಯ ಪಡೋಂಥದ್ದಲ್ಲ. ಕಳೆದ 7-8 ತಿಂಗಳಿಂದ ಹೊಸ ಸರ್ಕಾರ ಬಂದ ದಿನದಿಂದಲೇ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಇದೆಲ್ಲವನ್ನು ನೀವು ಗಮನಿಸಿದ್ದೀರಿ. ಇಲ್ಲಿ ಆ 2 ಅಭ್ಯರ್ಥಿಗಳು ಮೈತ್ರಿ ಸರ್ಕಾರ, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದಾಗ ಆಗಲೂ ಹೇಳಿದ್ದು ಇವರು ಅಭಿವೃದ್ಧಿ ಸರಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ, ಅದರಿಂದ BJPಗೆ ಹೋಗ್ತಾ ಇದ್ದೇವೆ ಅಂದರು. 3 ವರ್ಷ BJPನಲ್ಲಿ ಮಂತ್ರಿಗಳಾಗಿ ಎಲ್ಲ ರೀತಿ ಸಂಪದ್ಭರಿತವಾಗಿ ಏನೇನು ಬೇಕೋ ಪಡೋದು. ಈಗ ಮತ್ತೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಭರವಸೆ ಕೊಡ್ತಾರೆ ಮತ ಹಾಕ್ತೀನಿ ಅಂತ ಹೇಳಿ ಇವತ್ತು ಅಡ್ಡ ಮತದಾನ ಏನು ಮಾಡಿದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ಹಾಗಿದ್ದರೆ ಕುಮಾರಸ್ವಾಮಿ ಕಾಲದಲ್ಲಿ ಅವತ್ತು ಅಭಿವೃದ್ಧಿಗೆ ದುಡ್ಡು ಕೊಟ್ಟಿರಲಿಲ್ವೇ? ತೆಗೀಲಿ, ಪಟ್ಟಿಗಳಿದೆ. ಹೀಗೆ ಇವರು ಬೇಕಾದಂಥ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದೇನಿದೆ. ಅವತ್ತು ಬಹುಶಃ ಮೈತ್ರಿಯ ಸರ್ಕಾರದಲ್ಲಿ ಇವ್ರನ್ನ ಕಳಿಸ್ಲಿಕ್ಕೆ ಯಾರು ಕಾರಣಕರ್ತರು ಅಂತಕ್ಕಂಥದ್ದು ಇವತ್ತು ಅವರಿಬ್ಬರ ಕೈಯಲ್ಲಿ ಮತದಾನ ಏನು ಪಡ್ಕೊಂಡಿದ್ದಾರೆ ಅದನ್ನು ನಿರೂಪಿಸ್ಕೊಂಡಿದ್ದಾರೆ ಇವರು. ಕುಮಾರಸ್ವಾಮಿ ಸರ್ಕಾರ ಪತನಗೊಳಿಸಲಿಕ್ಕೆ ಯಾವ ರೀತಿ ಹುನ್ನಾರಗಳು ಅವತ್ತು ನಡೀತು, ಇದರಿಂದ ಇರ್ತಕ್ಕಂಥವ್ರು ಯಾರು ಅನ್ನೋದು ಈ ಅಡ್ಡ ಮತದಾನದ ಮುಖಾಂತರ ಜನತೆಗೆ ಇವತ್ತು ಒಂದು ಸತ್ಯಾಂಶ ಹೊರಗೆ ಬಂದಿದೆ ನನ್ನ ಅಭಿಪ್ರಾಯದಲ್ಲಿ. ಅದರ ಜೊತೆಗೆ ಇವರು ಅಭಿವೃದ್ಧಿ ಅಂತಕ್ಕಂಥ ಹೆಸರಿನಲ್ಲಿ ಪಕ್ಷಗಳ ಬದಲಾವಣೆ ಮಾಡ್ತಕ್ಕಂಥದ್ದೇನಿದೆ, ಇದು ಇವರ ನಡವಳಿಕೆಗಳು, ಇವರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ಜನತೆಗೆ ಜಗಜ್ಜಾಹಿರ ಮಾಡಿದ್ದಾರೆ. ಬಹುಶಃ ಮುಂದಿನ ಚುನಾವಣೆಯಲ್ಲಿ ಈ ವ್ಯಕ್ತಿಗಳಿಗೂ ಜನವೇ ಸರಿಯಾದ ಪಾಠ ಕಲಿಸ್ತಾರೆ ಮತದಾರರು. ST ಸೋಮಶೇಖರ್